ಇನ್ನು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿದು ಬಿಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಇವತ್ತು ಗೃಹಲಕ್ಷ್ಮಿಯರೇ ಸಿಡಿದೆದ್ದು ಬಿಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣದ ಕಂತು ಬಿಡುಗಡೆ ವಿಳಂಬಕ್ಕೆ ಗೃಹಿಣಿಯರು ಕೆಂಡಾಮಂಡಲರಾಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಸಿಡಿದೆದ್ದಿದ್ದಾರಂತೆ. ನಮ್ಗೆ ಸರಿಯಾದ ಟೈಮಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಒಂದು 2,000 ರೂಪಾಯಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿದ ಮೇಲೆ ಆ ಗೃಹಲಕ್ಷ್ಮಿಯರು ಏನಿದ್ದಾರೆ ನೋಡಿ, ಮನೆಯ ಒಡೆತಿಯರು, ಅವರು ಕೂಡ ಕಮಿಟ್ಮೆಂಟ್ಗಳನ್ನು ಒಪ್ಕೊಂಡು ಬಿಡ್ತಾರೆ. ಎಷ್ಟಿದ್ರು ಸರ್ಕಾರ 2,000 ಕೊಡುತ್ತೆ ಅಂದ್ರ ಮೇಲೆ ನಾ 2,000 ಇಂಥ ಕಡೆಯಲ್ಲಿ ಖರ್ಚು ಮಾಡಬಹುದು ಅಂತ ಹೇಳಿ. ಆದ್ರೆ ಕೆಲವು ತಿಂಗಳು ಬರುತ್ತೆ, ಕೆಲವು ತಿಂಗಳು ಬರಲ್ಲ. ಏನು ಹಿಂಗಾದ್ರೆ ಏನ್ ಕಥೆ ಅಂತ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಬಡಿದು ಬಿಟ್ಟಿದೆ. ಎಸ್, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಸಿಡಿದೆದ್ದಿದ್ದಾರಂತೆ. ಗೃಹಲಕ್ಷ್ಮಿ ಹಣದ ಕಂತು ಬಿಡುಗಡೆ ವಿಳಂಬಕ್ಕೆ ಗೃಹಿಣಿಯರು ಗರಂ ಆಗಿದ್ದಾರೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಇಲ್ಲ, ಹಾಗಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಸುಮಾರು 1.26 ಕೋಟಿ ಮಹಿಳೆಯರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ನಿಮಗೆ ನಾನು ಹೇಳಬೇಕು, ಇಷ್ಟು ದೊಡ್ಡ ಪ್ರಮಾಣದ ಯೋಜನೆಗೆ ಪ್ರತಿ ತಿಂಗಳು ಸುಮಾರು 2,200ರಿಂದ 2,400 ಕೋಟಿ ಹಣ ಬಿಡುಗಡೆ ಆಗಬೇಕಾಗುತ್ತೆ. ವಾರ್ಷಿಕವಾಗಿ 30ರಿಂದ 32 ಸಾವಿರ ಕೋಟಿ ವೆಚ್ಚವಾಗುವಂತ ಮಹತ್ವದ ಯೋಜನೆ ಇದಾಗಿದೆ. ಆದರೆ ಇಷ್ಟು ದೊಡ್ಡ ಆರ್ಥಿಕ ಹೊರೆ ಹೊತ್ತುಕೊಂಡಿರುವಂತಹ ಯೋಜನೆಗೆ 2 ತಿಂಗಳ ವಿಳಂಬವೇ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಈ ನಡುವಿನಲ್ಲಿ ಬೆಳಗಾವಿಯ ಅಧಿವೇಶನದಲ್ಲಿ ಏನಾಯ್ತು ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅಧಿವೇಶನದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹತ್ರ ಕೇಳಿದಾಗ ಬೆಬ್ಬೆಬ್ಬೆ ಅಂತ ಉತ್ತರ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2 ಕಂತುಗಳು ಬಂದಿರುವುದಿಲ್ಲ. ಸುಮಾರು 5,000 ಕೋಟಿ ರೂಪಾಯಿಗಳು ಎಲ್ಲಿಗೆ ಹೋಯ್ತು ಅನ್ನೋದೇ ಗೊತ್ತಿರಲ್ಲ. ಇವನ್ ಮಂತ್ರಿಗಳಿಗೂ ಕೂಡ ಗೊತ್ತಿರಲ್ಲ. ಅವರು ಅದನ್ನೇ ಹೇಳ್ತಾರೆ, ಓ ಹೌದಾ, ಹಂಗಾದ್ರೆ ನಾನು ವಿಚಾರಿಸಿ ಹೇಳ್ತೀನಿ ಅಂತ ಹೇಳಿ. ಓವರ್ ಆಲ್ ಆಗಿ ಹಾಗಾದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ,